ಇನ್ನು ನಾವು ನೋಡ್ಕೊಂಡು ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ಅಂದ್ರೇನ, ಒಂದು ವಸ್ತು ಅಥವಾ ನಮ್ಮ ಕ್ಯಾಶ್ ಅಂದ್ರೂ ಒಂದು ವಸ್ತುನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕ ಹಸ್ತಾಂತರಣ ಆಗ್ತತಿ ಅಥವಾ ಟ್ರಾನ್ಸ್ಫರ್ ಆಗ್ತತಿ. ಅವ ಎಂಟ್ರೀಸ್ ನಾವು ಬಳಕೆ ಮಾಡ್ಕೋತೀವಿ ಕಾಂಟ್ರಾದಾಗ. ಅಂದ್ರೆ ಆವ ಎಂಟ್ರಿ ನಾವು ಕಾಂಟ್ರಾ ಎಂಟ್ರಿ ಅಂತೀವಿ. ಈಗ ಟ್ರಾನ್ಸ್ಫರ್ ಆಗುವಂತ ಎಂಟ್ರಿ ಯಾವ್ಯಾವ? ನಮ್ಮ ಕ್ಯಾಶ್ ಟ್ರಾನ್ಸ್ಫರ್ ಆಗುವಂತ ಫಸ್ಟ್ ಬ್ಯಾಂಕ್ದಾಗ ಡಿಪಾಸಿಟ್. ಓಕೆ, ಕ್ಯಾಶ್ ಡಿಪಾಸಿಟೆಡ್ ಇನ್ ಬ್ಯಾಂಕ್. ಬ್ಯಾಂಕ್ದಾಗ ಕ್ಯಾಶ್ ಡಿಪಾಸಿಟ್ ಮಾಡಿದೀವಿ ಅಂದ್ರೆ ಇದೊಂದು ಎಂಟ್ರಿ ಪಾಸ್ ಆಗತ್ತೆ. ಬ್ಯಾಂಕ್ದಾಗ ಡಿಪಾಸಿಟ್ ಮಾಡಿದೀವಿ ಅಂದ್ರೆ ನಾವು ತಿಳ್ಕೋಬೇಕು ಕಾಂಟ್ರಾ ಎಂಟ್ರಿ. ಅಥವಾ ಕ್ಯಾಶ್ ವಿತ್ಡ್ರಾಲ್ ಫ್ರಮ್ ಬ್ಯಾಂಕ್. ಬ್ಯಾಂಕ್ದಾಗಿಂದ ನಾವು ರೊಕ್ಕ ತೆಗೆದಿದ್ದೀವಿ ಅಂದ್ರೆ ಎಂಟ್ರಿಯಲ್ಲಿ ಕಾಂಟ್ರಾ ಎಂಟ್ರಿ. ಓಕೆ, ಅಂದ್ರೆ ಬ್ಯಾಂಕ್ದಾಗ ರೊಕ್ಕ ಹಾಕಿದೀವಿ ಅಥವಾ ಬ್ಯಾಂಕ್ದಾಗಿಂದ ರೊಕ್ಕ ತೆಗೆದಿದ್ದೀವಿ ಅಂದ್ರೆ ಕಾಂಟ್ರಾ ಎಂಟ್ರಿ. ಮೂರನೇದ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್. ಬ್ಯಾಂಕ್ ಟು ಬ್ಯಾಂಕ್ ಅಮೌಂಟ್ ಟ್ರಾನ್ಸ್ಫರ್. ಒಂದು ಬ್ಯಾಂಕ್ದಿಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ ನಮ್ಮ ಅಮೌಂಟ್ ಒಂದು ಬ್ಯಾಂಕ್ದಿಂದ ಮತ್ತೊಂದು ಬ್ಯಾಂಕ್ ಕಳಿಸಿದೀವಿ ಅಂದ್ರೆ ಅಲ್ಲೇನು ರೊಕ್ಕ ಖರ್ಚಾಗಿಲ್ಲ, ಬಂದಿಲ್ಲ. ಆದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋತು, ಒಂದು ಬ್ಯಾಂಕ್ದಿಂದ ಮತ್ತೊಂದು ಬ್ಯಾಂಕ್ ಹೋತು. ಅದರ ಎಂಟ್ರಿ ನಾವೇನ್ ಮಾಡ್ತೀವಿ? ಕಾಂಟ್ರಾ ಎಂಟ್ರಿ ಅಂತ ಮಾಡ್ಕೋತೀವಿ. ನಾಲ್ಕನೇದ, ಈಗ ಬ್ಯಾಂಕ್ ಸಿಸಿ, OCC और OD. ಓಕೆ, ಬ್ಯಾಂಕ್ OCC और OD ಅಂದ್ರೆ ಬ್ಯಾಂಕ್ದಾಗಿಂದ ಸ್ವಲ್ಪ ನಾವು CC ತಗೊಂಡಿರ್ತೀವಿ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಅನ್ನು ತಗೊಂಡಿರ್ತೀವಿ ಅಥವಾ ಅದಕ್ಕೆ ಓವರ್ ಡ್ರಾಫ್ಟ್ ಅಂತ. ಬ್ಯಾಂಕ್ ನಮಗ ಅಕೌಂಟ್ ದಲ್ಲಿ ದುಡ್ಡು ಇರೋದಿಲ್ಲ ಆದ್ರೂ ಕೂಡ ನಮಗೆ ಅಮೌಂಟ್ ಕೊಡ್ತೈತಿ, ಅದಕ್ಕೆ ನಾವಂತೀವಿ OCC ಅಥವಾ ಓವರ್ ಡ್ರಾಫ್ಟ್. ಆ ನಂತರ ನೀವು ಅದಕ್ಕೆ ಕಟ್ಟಬೇಕು ಅಥವಾ ತಿಂಗಳ ಕಟ್ಕೋತ ಹೋಗಬೇಕು, ಅದರ ಎಂಟ್ರಿ. ಓಕೆ, ಐದನೇದ ಪೇಡ್ ಬ್ಯಾಂಕ್ OCC. ಅದರ ರೊಕ್ಕ ನಾವು ಕಟ್ಟಿಬಿಟ್ಟಿವಿ ಅಥವಾ ಓವರ್ ಡ್ರಾಫ್ಟ್ ಅಂತ ತಗೊಂಡಿರ್ತೀವಿ, ಅದ್ರ ರೊಕ್ಕ ಕಟ್ಟಿದೀವಿ ಅಂದ್ರೆ ಅದರ ಎಂಟ್ರಿ ಎಲ್ಲಿ ಪಾಸ್ ಆಗತಿ? ಬ್ಯಾಂಕ್ ಪೇಡ್ OCC ಅಥವಾ OD ಅದಕ್ಕೆ ಅಂತೀವಿ. ಅದರ ಎಂಟ್ರಿ ನಾವು ಕಾಂಟ್ರಾದಾಗ ಮಾಡ್ಕೋತೀವಿ. ಅಂದ್ರೆ ಇವು 5 ವ್ಯವಹಾರಗಳು ಏನಾಗ್ತಾವು? ಕಾಂಟ್ರಾ ಎಂಟ್ರಿದಾಗ ಆಗ್ತಾವು. ಈಗ ಇವ 5 ವ್ಯವಹಾರಗಳು ನಾವು ಇಲ್ಲಿ ಮಾಡ್ಕೊಂಡು ಈ ಕಂಪನಿಯಲ್ಲಿ ಮಾಡ್ಕೊಂಡು, ಈಗ ಫಸ್ಟ್ ನಾವು ಕಂಪನಿ ಕ್ರಿಯೇಷನ್ ಮಾಡ್ಕೊಂಡು ಹೊಸದನ್ನ ನೀವು ಅದ ಕಂಪನಿದಲ್ಲಿ ಮಾಡಬೇಕು, ಒಂದ ಕಂಪನಿದಲ್ಲಿ ಎಲ್ಲ ಎಂಟ್ರಿ ಮಾಡಬೇಕು. ನಾನು ನಿಮಗೆ ತಿಳಿಬೇಕಂತ ಹೊಸ ಎಂಟ್ರೀಸ್ ಇಲ್ಲಿ ಪಾಸ್ ಮಾಡ್ಕೋತೀನಿ, ಹೊಸ ಕಂಪನಿ ಕ್ರಿಯೇಷನ್ ಮಾಡ್ಕೋತೀನಿ. ನೀವು ಎಲ್ಲಾ ಎಂಟ್ರೀಸ್ ಹೊಸ ಕಂಪನಿಯಾಗ ಮಾಡ್ಕೊಂತ ಹೋಗ್ಬೇಡ್ರಿ, ಒಂದ ಕಂಪನಿದಲ್ಲಿ ಎಲ್ಲಾ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಕೋಬೇಕು. ಇಲ್ಲಿ ಕಾಂಟ್ರಾ ವೌಚರ್ ಅನ್ನು ಕಾಂಟ್ರಾ ವೌಚರ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಇದ್ರಾಗ ನಾವು ಸೆಟ್ಟಿಂಗ್ ಮಾಡ್ಕೊಂಡು ಅಕೌಂಟ್ ಓನ್ಲಿ ಇಲ್ಲಿ ಹೋಗಿ ನಾವು ಎಸ್ ಅಂತೀವಿ. ಎಸ್ ಅಂದ ಅಕೌಂಟ್ ಓನ್ಲಿ ಮಾಡ್ಕೊಂಡಿವಿ. ಇಲ್ಲಿ ನಮಗ ಬ್ಯಾಂಕ್ ಸಂದರ್ಭದಲ್ಲಿ ಎಲ್ಲ ವ್ಯವಹಾರಗಳದಾವು, ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಒಂದ ಕ್ರಿಯೇಷನ್ ಮಾಡಿ, ಒಂದ್ ಅಥವಾ ಎರಡ. ಈಗ ನಾವು ಎರಡು ಅಕೌಂಟ್ ಎರಡು ಬ್ಯಾಂಕದಲ್ಲಿ ಅದಾವು. ಒಂದು HDFC ಬ್ಯಾಂಕ್ ಅಕೌಂಟ್. ಯಾವ ಅಕೌಂಟ್? SB ಅಕೌಂಟ್. SB ಅಕೌಂಟ್ ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಅಂಡರ್ ಗ್ರೂಪ್ ಬ್ಯಾಂಕ್ ಅಕೌಂಟ್. ಎರಡನೇದ SBI ಬ್ಯಾಂಕ್. ಯಾವ ಅಕೌಂಟ್ ತಗೊಂಡು ಇಲ್ಲಿ? SBI ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ನಾವು ತಗೋಬಹುದು, ಯಾವ್ದು ಬೇಕಾದ. ಇಲ್ಲಿ SB ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಒಂದು ಬ್ಯಾಂಕ್ದಲ್ಲಿ ಎರಡು ಇರ್ಬೋದು. ಮೂರನೇದ HDFC ಬ್ಯಾಂಕ್
ಕರೆಂಟ್ ಅಕೌಂಟ್, ಕರೆಂಟ್ ಅಕೌಂಟ್ ನಾವ ಒಂದು ಬ್ಯಾಂಕದಲ್ಲಿ ಎರಡು ಅಕೌಂಟ್ ಅದಾವು, ಒಂದು ಬ್ಯಾಂಕದಲ್ಲಿ ಒಂದು ಅಕೌಂಟ್ ಐತಿ. ಇನ್ನು ನಾವು ವ್ಯವಹಾರಗಳು ನೋಡೋಣ. ಫಸ್ಟ್ ಅಕೌಂಟಿಂಗ್ ವೌಚರ್ದಲ್ಲಿ ಹೋಗ್ತೀವಿ. ಇಲ್ಲಿ F4 ಇಲ್ಲಿ ಬರ್ತೈತಿ. ಎಂಟ್ರಿ ಪಾಸ್ ಮಾಡಕ ಶಾರ್ಟ್ಕಟ್ ಕೀ ಕಾಂಟ್ರಾ ಎಂಟ್ರಿಗೆ F4. ಆನಂತರ ಡೇಟ್ ಗಾಗಿ F2. ಒಂದು ವ್ಯವಹಾರ ಇಲ್ಲಿ ನಾವು ಬರ್ಕೊಂಡು ಕಾಂಟ್ರಾ ಎಂಟ್ರಿದ ₹25,000 ಡಿಪಾಸಿಟೆಡ್ ಇನ್ ಬ್ಯಾಂಕ್. ಬ್ಯಾಂಕ್ದಾಗ ನಾವು ಡಿಪಾಸಿಟ್ ಮಾಡಿದೀವಿ. ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು 25,000 ಡಿಪಾಸಿಟ್ ಮಾಡಿದೀವಿ. ಅಂದ್ರೆ ನಾವೇನ್ ಮಾಡ್ನು, ಇಲ್ಲಿ ಬರ್ನು, ಇಲ್ಲಿ ಬಂದ ಯಾವ ಡೇಟ್ ಮಾಡಿದೀವಿ ಆ ಡೇಟ್ ಹಾಕ್ಬೇಕಂದ್ರ F2 14/2. ಇಲ್ಲಿ ಯಾವ ಬ್ಯಾಂಕ್ದಾಗ ನಾವು ಡಿಪಾಸಿಟ್ ಮಾಡಿದೀವಿ ಮತ್ತ ಏನ್ ಮಾಡಿದೀವಿ, ಕ್ಯಾಶ್ ಮಾಡಿದೀವಿ. ಕ್ಯಾಶ್ ಮಾಡಿದೀವಿ ಅಂತ ಇಲ್ಲಿ ನಾವು ಮಾಡ್ತೀವಿ ಟು ಕ್ಯಾಶ್. ಎಷ್ಟು ಮಾಡಿದೀವಿ, 25,000. ಯಾವ ಬ್ಯಾಂಕ್ದಾಗ ಮಾಡಿದೀವಿ, ನೀವು ಕೇಳಲಿಕ್ಕ ಕೇಳಕ್ಕಂತ ಅರ್ಥ ಇಲ್ಲ. ನೀವು ಹೇಳಲಿಕ್ಕ ಕೇಳೋದ ಬಂದ್ ಮಾಡ್ನು ಸುಮ್ಮನೆ ಹೇಳ್ಕೊತ ಹೋಗ್ತೀನಿ, ಅದೇನ್ ತಿಳಿತೈತಿ. ಇಲ್ಲಿ ಯಾವ ಬ್ಯಾಂಕ್ದಾಗ ಡಿಪಾಸಿಟ್ ಮಾಡಿದೀವಿ ಅದು ವ್ಯವಹಾರ ನೋಡಿರಲಿಲ್ಲ, ಇಲ್ಲಿ ಅದರೇ ನೋಡಿ ಹೇಳ್ಬೇಕು. ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಐತೆನಾ, ಇಲ್ಲ. ಇಲ್ಲಂದ್ರೆ ಮಾಡ್ಕೋಬೇಕು. ಎಲ್ಲೇನ ಅಲ್ಟ್ ಸಿ ಅಂತೀನಿ, ಬ್ಯಾಂಕ್ ಆಫ್ ಇಂಡಿಯಾ SB ಅಕೌಂಟ್. ಅಂಡರ್ ಗ್ರೂಪ್ ಏನ್ ತಗೋಬೇಕು, ಬ್ಯಾಂಕ್ ಅಕೌಂಟ್. ಇಲ್ಲಿ 25,000 ರೂಪಾಯಿ ನಾವು ಡಿಪಾಸಿಟ್ ಮಾಡ್ತೀವಿ. ಕ್ಯಾಶ್ ಮಾಡಿದೀವಿ, ಚೆಕ್ ಮಾಡಿದೀವಿ. ಕ್ಯಾಶ್ ಮಾಡಿದೀವಿ. ಚೆಕ್ ಹಾಕಿದ್ರಿ ಅಂದ್ರೆ ಬ್ಯಾಂಕ್, ಯಾವ ಬ್ಯಾಂಕ್ ಅದು ಚೆಕ್ ಹಾಕಿದ್ರಿ ಅದು ಬರ್ಬೇಕು. ಕ್ಯಾಶ್ ಮಾಡಿದೀವಿ ಅಂತ ಇಲ್ಲಿ ಕ್ಯಾಶ್ ಮಾಡಿದೀವಿ ಅಂದ್ರ 25,000 ರೂಪಾಯಿದ ಡಿನಾಮಿನೇಷನ್ ಇಲ್ಲಿ ಬರಿಬೇಕು. ಡೆನೋಮಿನೇಷನ್ 2,000 ಎಷ್ಟು ನೋಟ್ ಇದ್ದು, 1,000 2,000 ಅಂತೂ ಬಂದಾಗ್ಯಾವು. 500 ಎಷ್ಟು ನೋಟ್ ಇದ್ದು, 40. ಅಂದ್ರೆ ಎಷ್ಟು ರೂಪಾಯಿ ಆಯ್ತು, 20. ಇವು 500 ಅವೊಂದು 10, 100 ಅವೊಂದು 20, 24,000 ಆತ. ಇನ್ನ 1,000 ಉಳಿತ. ಆನಂತರ 50 ಅವೊಂದು 10, 500 ರೂಪಾಯಿ ಆತ. ಇನ್ನ 500 ರೂಪಾಯಿ ಉಳಿತ. 20 ಅವೊಂದು 50, ಜಾಸ್ತಿ ಆದವಲ್ಲ ಅಮೌಂಟ್. ಇವ 25, 20 ಹಿಂಗೆಲ್ಲಾ ಕೂಡ್ಸಿ ಎಷ್ಟ 25,000 ರೂಪಾಯಿ ನಾವು ಡಿಪಾಸಿಟ್ ಮಾಡಿದ್ವಿ. ಅಂದ್ರೆ ಯಾವ ನೋಟ್ ಎಷ್ಟಿತ್ತು ಅಲ್ಲಿ ನಮಗ ಬರೆದಿಡಬೇಕು. ಎಂಟರ್. ಓಕೆ, ಬ್ಯಾಂಕ್ದಾಗ ಡಿಪಾಸಿಟ್ ಮಾಡಿದೀವಿ. ಇನ್ನ ಎರಡನೇ ವ್ಯವಹಾರ ₹50,000 ಡಿಪಾಸಿಟೆಡ್ ಇನ್ HDFC ಬ್ಯಾಂಕ್ ಕರೆಂಟ್ ಅಕೌಂಟ್. 50,000 ರೂಪಾಯಿ ನಾವು ಅಲ್ಲಿ ಡಿಪಾಸಿಟ್ ಮಾಡಿದೀವಿ. ಯಾವ ಬ್ಯಾಂಕ್ದಾಗ, HDFC. ಅಂದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ಯಾಶ್ ಎಷ್ಟ 50,000. ಯಾವ ಬ್ಯಾಂಕ, HDFC ಬ್ಯಾಂಕ್ದಾಗಿಂದ ಯಾವ ಅಕೌಂಟ್, ಕರೆಂಟ್ ಅಕೌಂಟ್. ಎಷ್ಟ 50,000 ಕ್ಯಾಶ್ ಮಾಡಿದೀವಿ, ಅದಕ್ಕಾಗಿ ಕ್ಯಾಶ್ ಡೆನೋಮಿನೇಷನ್ ಇಲ್ಲಿ ಬರಿಬೇಕು. 500 100 50,000 ರೂಪಾಯಿ ಆಯ್ತು. ಎಂಟರ್. ಗೊತ್ತಾಯ್ತು.
ಗೊತ್ತಾಯ್ತಲ್ಲ. ಈಗ ಕರೆಂಟ್ ಅಕೌಂಟ್ದಾಗಿನೂ 10,000 ರೂಪಾಯಿ ನಾವು ತೆಗ್ದೀವಿ. ಸ್ಲಿಪ್ ತುಂಬಿ ಚೆಕ್ ತುಂಬಿ ತೆಗಿತೀವಲ್ಲ ನಾವು, 10,000 ರೂಪಾಯಿ ತೆಗ್ದೀವಿ ಅಂದ್ರೆ ವಿಡ್ರಾಲ್ ಮಾಡ್ಕೊಂಡ್ವಿ. ಓಕೆ, ಇಲ್ಲೇ ನಾವು ಮೂರನೇದ rupees 10,000 withdraw from HDFC Bank current account. HDFC Bank current account ದಾಗಿಂದ ನಾವು ವಿಡ್ರಾಲ್ ಮಾಡಿದೀವಿ ಅಂದ್ರೆ ಇಲ್ಲಿ ಕರೆಂಟ್ ಅಕೌಂಟ್ ಎಷ್ಟ 10,000 ರೂಪಾಯಿ. ವಿಡ್ರಾಲ್ ಮಾಡೋ ಹೊತ್ನಾಗ ನಾವು ಚೆಕ್ ಕೊಟ್ಟಿದೀವೋ ಏನ್ ಸ್ಲಿಪ್ ತುಂಬಿದೀವೋ, ಚೆಕ್ ಕೊಟ್ಟು ವಿಡ್ರಾಲ್ ಮಾಡಿದ್ವಿ, 10,000 ರೂಪಾಯಿ ತಕ್ಕೊಂಡಿವಿ. ಇಲ್ಲಿ ಕ್ಯಾಶ್ ಬರ್ತದೆ ನಮ್ಗೆ. ಓಕೆ, ಚೆಕ್ ಕೊಟ್ಟಿದೀವಲ್ಲ, ಬ್ಯಾಂಕ್ದಾಗ ರೊಕ್ಕ ಹೆಂಗ್ ತಕ್ಕೋತೀರಿ ನೀವು? ಹಾ, ಅದ. ಈಗ ಮೂರನೇದ 10,000 ರೂಪಾಯಿ ನಾವು ಇದೇನ HDFC ಬ್ಯಾಂಕ್ ಅದ 10,000 ರೂಪಾಯಿ ತೆಗದ ನಾವು HDFC ಬ್ಯಾಂಕ್ ಕರೆಂಟ್ ಅಕೌಂಟ್ ಹಾಕಿದೀವಿ. ನಾಲ್ಕನೇದ rupees 10,000 ಟ್ರಾನ್ಸ್ಫರ್ HDFC bank current account to HDFC bank SB account. 10,000 ರೂಪಾಯಿ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ಟು ಯಾವ ಬ್ಯಾಂಕ್ ದಾಗಿಂದ ಕಳ್ಸಿದೀವಿ ಅದ ಬ್ಯಾಂಕ್ 10,000. ಈಗ ನಾವು ಟ್ರಾನ್ಸ್ಫರ್ ಮಾಡೋ ಹೊತ್ನಾಗ ಚೆಕ್ ದಿಂದ ಮಾಡಿದೀವೋ ಎದರಿಂದ ಮಾಡಿದೀವಿ? ಫೋನ್ ಪೇ ದಿಂದ ಮಾಡ್ತೀವಿ ನಾವೀಗ ಜಾಸ್ತಿ. ಅಂದ್ರೆ ಇಲ್ಲಿ ನಾವು ಈ ಫಂಡ್ ಟ್ರಾನ್ಸ್ಫರ್ ಅಂತೀವಿ. ಏನಂತೀವಿ? ಈ ಫಂಡ್ ಟ್ರಾನ್ಸ್ಫರ್ 10,000. ಯಾವ ಅಕೌಂಟ್ ನಂಬರ್ ಐತಿ? ಅಕೌಂಟ್ ನಂಬರ್, ಆ ಬ್ಯಾಂಕ್ IFSC ಕೋಡ, ಆ ಬ್ಯಾಂಕ್ ಹೆಸರ, ಆ ನಂತರ ಅದರ ಟ್ರಾನ್ಸಾಕ್ಷನ್ ID ಕೊಟ್ಟಿರ್ತಾರೋ ಆ ಟ್ರಾನ್ಸಾಕ್ಷನ್ ID ಮತ್ತೆ ಯಾವ ಡೇಟ್ ಇಲ್ಲಿ ನಾವು ಬರದ ಎಂಟರ್ ಮಾಡಿದೀವಿ. ಇಲ್ಲಿ ಯಾವ ಬ್ಯಾಂಕ್ದಾಗ ಟ್ರಾನ್ಸ್ಫರ್ ಮಾಡಿದೀವಿ? ಬ್ಯಾಂಕ್ ಆಫ್ ಇಂಡಿಯಾ SB ಅಕೌಂಟ್, AB ಆಗೈತದ. HDFC ಬ್ಯಾಂಕ್ SB ಅಕೌಂಟ್ 10,000. ಈ ಫಂಡ್ ಟ್ರಾನ್ಸ್ಫರ್ 10,000. ಅದರ ಟ್ರಾನ್ಸಾಕ್ಷನ್ ID ನಂಬರ್ ಈ ವ್ಯವಹಾರದಿಂದ ಬಂದೈತಿ. ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ದಿಂದ ಬಂದೈತಿ ಆ ಬ್ಯಾಂಕ್ ನಾವು ಅಲ್ಲಿ ತಗೋಬಹುದು. HDFC ಬ್ಯಾಂಕ್ ಕರೆಂಟ್ ಅಕೌಂಟ್. ಆಯ್ತಾ? ಹಿಂಗ ನಾವು ಬ್ಯಾಂಕ್ ಟ್ರಾನ್ಸ್ಫರ್ ಎಂಟ್ರೀಸು ಮಾಡ್ಕೋಬಹುದು. ಇನ್ನು 10,000 ರೂಪಾಯಿ ನಾವು ಕರೆಂಟ್ ಅಕೌಂಟ್ ದಿಂದ ತೆಗದ ನಮ್ಮದ ಬ್ಯಾಂಕ್ ಆಫ್ ಇದು ಐತಲ್ಲ ಮತ್ತೊಂದ SBI ಅಕೌಂಟ್, SBI ಅಕೌಂಟ್ ಕಡೆ ಹಾಕಿದೀವಿ. ಇಲ್ಲೇನ 5ನೇ ವ್ಯವಹಾರ rupees 10,000 ಟ್ರಾನ್ಸ್ಫರ್ HDFC bank current account to SBI bank SB account. ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ ಇಲ್ಲಿ ಕರೆಂಟ್ ಅಕೌಂಟ್ ದಿಂದ ಟ್ರಾನ್ಸ್ಫರ್ ಮಾಡಿದೀವಿ. ಎಲ್ಲಿಂದ ಟ್ರಾನ್ಸ್ಫರ್ ಮಾಡಿದೀವಿ? ಫಸ್ಟ್ ಎಷ್ಟ 10,000 ರೂಪಾಯಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದೀವಿ? ಚೆಕ್ ದಿಂದ ಅಥವಾ ಈ ಫಂಡ್ ಟ್ರಾನ್ಸ್ಫರ್. ಅಕೌಂಟ್ ನಂಬರ್ ಅದೆಲ್ಲ ನಾವು ಇಲ್ಲಿ ಬರೀತೀವಿ. ಬರದ ಯಾವ ಬ್ಯಾಂಕ್? SBI ಬ್ಯಾಂಕ್ ಅಕೌಂಟ್. ಇಲ್ಲಿ ಆ ಟ್ರಾನ್ಸಾಕ್ಷನ್ ID ನಾವು ಬರೀತೀವಿ. ಹಿಂಗ ಕಾಂಟ್ರಾ ಎಂಟ್ರಿದಲ್ಲಿ ನಾವು ಪಾಸ್ ಮಾಡ್ಕೋತೀವಿ. ರೊಕ್ಕ ಬ್ಯಾಂಕ್ದಾಗ ಹಾಕಿದೀವಿ, ರೊಕ್ಕ ತೆಗೆದಿದೀವಿ, ಆ ಬ್ಯಾಂಕ್ದಿಂದ ಆ ಕಡೆ ಹಾಕಿದೀವಿ, ಆ ಬ್ಯಾಂಕ್ದಿಂದ ಆ ಕಡೆ ಹಾಕಿದೀವಿ. ಇವು ಎಲ್ಲಾ ಎಂಟ್ರೀಸ್ ಅನ್ನ ನಾವೇನ್ ಪಾಸ್ ಮಾಡ್ತೀವಿ? ಕಾಂಟ್ರಾ ಎಂಟ್ರಿ. 6ನೇದ ನಾವು CC ತಗೊಂಡಿವಿ.
ಟೇಕ್ ಸಿಸಿ OCC ಅಥವಾ ಅದಕ್ಕೆ ಓಡಿನು ಅಂತಾರೆ, ಓವರ್ ಡ್ರಾಫ್ಟ್ ಫ್ರಮ್ HDFC ಬ್ಯಾಂಕ್ ಅಕೌಂಟ್ rupees 50,000, 1 lakh, 1 ಲಕ್ಷ ರೂಪಾಯಿ ನಾವು ಸಿಸಿ ತೆಗ್ತೀವಿ. ಅದ ತೆಗೆದಿರೋ ಎಂಟ್ರಿ ಪಾಸ್ ಮಾಡ್ಬೇಕಲ್ಲ. ಇಲ್ಲಿ ಯಾವ ಬ್ಯಾಂಕ್ದಾಗ ಹಾಕ್ತಾರ ಅದ್ರಾಗ, HDFC ಬ್ಯಾಂಕ್ದಾಗ ಹಾಕ್ತಾರ ಕರೆಂಟ್ ಅಕೌಂಟ್ದಾಗ, ನಮಗ್ ಕೈಯಾಗ ಕೊಡಂಗಿಲ್ಲ. ಅಂದ್ರೆ ನಾವಿಲ್ಲಿ ಸಿಸಿ ತೆಗ್ದಿದೀವಿ, ಸಿಸಿ ಅಕೌಂಟ್ ಐತನ ಇಲ್ಲೇನ ಆಲ್ಟ್ ಸಿ ಅಂತೀನಿ, HDFC ಬ್ಯಾಂಕ್ OCC और OD ಅಕೌಂಟ್ ಅಂತ. ಇಲ್ಲಿ ಅಂಡರ್ ಗ್ರೂಪ್ ಬ್ಯಾಂಕ್ OCC ಎಷ್ಟು ತೆಗೆದಿದೀವಿ, 1 ಲಕ್ಷ. ಅಂದ್ರೆ ಒಂದು ಲೋನ್ ತೆಗೆದಂಗನ. ಓಕೆ, 1 ಲಕ್ಷ ಈ ಫಂಡ್ ಟ್ರಾನ್ಸ್ಫರ್ ಯಾ ಅಕೌಂಟ್ ಬ್ಯಾಂಕಿಗೆ, ಇಲ್ಲಿ ನಾವು ಬರೀತೀವಿ HD ಅಕೌಂಟ್ ನಂಬರ್ ಯಾವ್ದಾ, ಅಕೌಂಟ್ ನಂಬರ್ ಬರೀತೀವಿ. IFSC ಕೋಡ್ ಯಾವ್ದಾ, ಅದು IFSC ಕೋಡ್ ಬರೀತೀವಿ. ಯಾವ ಬ್ಯಾಂಕ, HDFC ಬ್ಯಾಂಕ್, HDFC ಬ್ಯಾಂಕ್ ಕರೆಂಟ್ ಅಕೌಂಟ್, ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ HDFC ಬ್ಯಾಂಕ್ ಕರೆಂಟ್ ಅಕೌಂಟ್ 1 ಲಕ್ಷ, ಎಂಟರ್ ಈ ಫಂಡ್ ಟ್ರಾನ್ಸ್ಫರ್. ಇಲ್ಲಿ ಬ್ಯಾಂಕ್ HDFC ಬ್ಯಾಂಕ್ ಕರೆಂಟ್ ಅಕೌಂಟ್. ಅಂದ್ರ ಇಲ್ಲಿ ಕರೆಂಟ್ ಅಕೌಂಟ್ ಎರಡು ಕಡೆ ಅದಾವ. HDFC ಬ್ಯಾಸ್ಕ್ ಆಗೈತೆ, ಬ್ಯಾಂಕ್ ಬರ್ಬೇಕು, ಬ್ಯಾಂಕ್ ಇಲ್ಲಿ HDFC ಬ್ಯಾಂಕ್ ಕರೆಂಟ್ ಅಕೌಂಟ್. 1 ಲಕ್ಷ ರೂಪಾಯಿ ಎಲ್ಲಿ ಡಿಪಾಸಿಟ್ ಆಯ್ತು, ಕರೆಂಟ್ ಅಕೌಂಟ್. ಓಕೆ, 1 ಲಕ್ಷ ರೂಪಾಯಿ ತಗೊಂಡಿವಂದ್ರೆ ವಾಪಸ್ಸು ಕೊಡ್ಬೇಕಲ್ಲ ಸಿಸಿಗೆ, ಅದ್ ನಾವು ಕೊಟ್ಟಿವಿ. ಕೊಟ್ಟಿದ ನಂತರ ಪೇಡ್ ಸಿಸಿ ಅಮೌಂಟ್, ಇಲ್ಲಿ ಪೇಡ್ HDFC ಬ್ಯಾಂಕ್ OCC OD rupees 1 lakh. 1 ಲಕ್ಷ ರೂಪಾಯಿ ತಗೊಂಡಿವಂದ್ರೆ ಅದು ಕೊಡ್ಬೇಕು. ಇಲ್ಲಿ ನಾವು HDFC ಬ್ಯಾಂಕ್ ದಿಂದ ಕೊಟ್ಟಿದೀವಿ ಕರೆಂಟ್ ಅಕೌಂಟ್ ಎಷ್ಟ, 1 ಲಕ್ಷ. ಕ್ಯಾಶ್ ಕಟ್ಟಿದ್ರಿ ಅಂದ್ರೆ ಕ್ಯಾಶ್, ಚೆಕ್ ಕಟ್ಟಿಬಿಟ್ಟಿವಿ ನಾವು, ಎಂಟರ್. ಇಲ್ಲಿ HDFC ಬ್ಯಾಂಕ್ CC ಅಕೌಂಟ್, OCC ಅಕೌಂಟ್, CC ನಾವು ಅಲ್ಲಿ ಕ್ಲಿಯರ್ ಮಾಡ್ತೀವಿ. ಓಕೆ, ಅದ ರೊಕ್ಕ ತಕೊಂಡಿ ನಾವು ಬ್ಯಾಂಕ್ದಾಗಿಂದ. ಯಾವ್ದ ಮತ್ತ ಆಗಡೆ ಇದಲ್ಲ, ಮತ್ತು ಹಿಂಗ ನಾವ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಕೊತೀವಿ ಕಾಂಟ್ರಾ ಒಳಗೆ. ಇಷ್ಟ ಎಂಟ್ರೀಸ್ ನಮ್ಮ ಕಾಂಟ್ರಾ ಎಂಟ್ರಿದಲ್ಲಿ ಆದ. ಗೊತ್ತಾಯ್ತು.